ಕುತ್ಕೊಂಡ್ರಲ್ಲ, ಒಳಗಡೆ ಬರ್ರಿ, ಒಳಗಡೆ ಕುತ್ಕೊಂಡು ಟೀನಾರ ಮಾಡ್ತಿದ್ನ, ಇಬ್ರು ಕುಡಿಬೋದಿತ್ತಾ? ಟೀ ಬೇಡವ, ಟೀ ನನಗೇನು ಕುಡಿಯೋಂಗಾಗಿಲ್ಲ. ಇವು ಮಧ್ಯಾಹ್ನದ ಹೊತ್ತು ಹೀಟ್ ಆಗುತ್ತೆ ನನಗೆ, ಬೆಳಗ್ಗೆ ಹೊತ್ತು ಚಳಿ ಚಳಿ ಆಗುತ್ತೆ. ಏನಪ್ಪ ಇವಾಗಿಂದು ವಾತಾವರಣನೇ ಹೇಳಕ್ಕೆ ಬರಲ್ಲ ನನಗೆ. ಎಲ್ಲಡ್ಕೆ ಇದ್ರೆ ಒಂದು ಸ್ವಲ್ಪ ಕೊಡ್ಗವ್ರಿ ಕಣಕ. ಟೀಗಿ ಏನು ಬೇಡ, ನನಗೂ ಕುಡ್ದು ಸಾಕಾಗಿತ್ತು ಮನೆಗೆ. ಎಲ್ಲಡ್ಕೆನೆ ತಗೊಂಬ, ನಾನು ಹಾಕಂದಲೇ ಭಾಳ ದಿನ ಆಯ್ತು. ಸರಿ ತರ್ತೀನಿ ತಡಿ. ಏನೇ ಹೇಳು, ಎಲ್ಲಡ್ಕೆ ಹಾಕೊಂಡ್ರೆ ಒಂಥರ ಏನೋ ಸಮಾಧಾನ. ನಾಲೇನು ಬರಕ್ಕ? ಕಣೆ ಗೌರಿ, ನನಗಂತೂ ಅಭ್ಯಾಸ ಆಗ್ಬಿಟ್ಟೈತವ ಎಲ್ಲಡ್ಕೆ, ಇಲ್ದಲ್ಲೇ ಇರೋಕ್ಕೆ ಆಗಲ್ಲ. ಅದು ಸರಿ ಸೌಮ್ಯ, ಹೆಂಗೈತೆ ನೀನಿನ್ನ ಹೊಸ್ದಾಗಿ ಮದುವೆ ಆಗಿರೋಳು, ಹೆಂಗೈತೆ ಜೀವನ, ಏನು ಹೆಂಗೆ ಅನಿಸ್ತೈತೆ? ಹೋಗ್ತಾ ಹೋಗ್ತಾ ಇನ್ನೇನು ಅದೇ ಮಾಮೂಲಿ, ಈಗ ಹೊಸ್ದಾಗಲ್ಲ, ಕಷ್ಟ ಆಗ್ತಾಯಿತ್ತೋ ಏನು ಅಂತ ಕೇಳಿದೆ. ನನ್ನ ಕತೆ ಏನು ಕೇಳ್ತಿ ಬಿಡಕ್ಕ ನೀನು. ಸಾಕಾಗ್ಬಿಟ್ಟೈತಕ್ಕ ನನಗೆ. ಮಾಡಿ ಬಂದು ದಿವಸದಿಂದ ಒಂದಿನ ಮದುವೆ ಹುಡುಗಿನ ಥರ ನನ್ನೇನು ಇವ್ರು ನೋಡ್ಕೊಂಡಿದ್ದಾರೇನಕ್ಕ? ಇಲ್ಲವೇ ಇಲ್ಲ, ಬಂದು ದಿವಸದಿಂದ ಇವ್ರ ಮನೆ ಕೆಲಸ ಮಾಡೋಕ್ಕೆ ಬಂದಿದ್ದೀನೇನೋ ನಾನು ಅನ್ನೋ ಥರ. ಅಯ್ಯೋ ಸಾಕಾಗ್ಬಿಟ್ಟೈತಕ್ಕ. ಏನು ಕಟ್ಕೊಂಡಿರೋ ನಮ್ಮ ಮುಖ ನೋಡ್ಕೊಂಡು ಬದುಕ್ತಾ ಇದ್ದೀನಿ ಬಿಟ್ಟರೆ ಇನ್ನೇನಿಲ್ಲ. ಅಲ್ಲ, ಇನ್ನು ಈಗಲೇ ಹಿಂಗೆ ಅಂದರೆ ಹೆಂಗವ? ಇನ್ನು ಮದುವೆ ಆಗಿನ 1.5 ತಿಂಗಳ ಏನು 2 ತಿಂಗಳು ಆಗಿರ್ಬೇಕಷ್ಟೇ. ಅಲ್ಲ, ಈಗಲೇ ಸಾಕಾಗಿರೋ ಥರ ಮಾತಾಡಿದರೆ ಇನ್ನು ಮುಂದೆ ಐತಿರು ಮಾರಿ ಹಬ್ಬ. 3 ದಿನ ಆದರೂ ಅದೇ ಬಾಳೆ, 3 ವರ್ಷ ಆದರೂ ಅದೇ ಬಾಳೆ ಬಿಡಕ್ಕ. ಅದಕ್ಕೆ ಹೇಳಲ್ವಾ, ಈಗ ಮದುವೆ ಆಗೋವರೆಗೂ ಮದುವೆ ಅಂತಾರೆ. ಮದುವೆ ಆದಮೇಲೆ ಅದ್ರದ್ದೇನು ಅನ್ನೋದು ಗೊತ್ತಾಗೋದು. ನಂದು ಈಗ ಹಂಗೆ ಆಗಿತ್ತೆ. ಕೆಲಸ ಮಾಡಿ ಬಂದಿದ್ರೆ ಇಲ್ಲಿ ನನಗೆ ಅಷ್ಟು ಇದಾಗ್ತಿರ್ಲಿಲ್ಲ, ಕಗರಾಗ್ತಿತ್ತು. ನಾನು ಅಲ್ಲಿ ಕುಂತು ಬಂದೆ, ಇಲ್ಲಿ ನನಗೆ ಒಂದೇ ಸಲ ತಲೆ ಮೇಲೆ ಬಿದ್ದಂಗೆ ಆಗಿತ್ತು ಅಷ್ಟೇ. ಅದ್ರಾಗೂ ಅತ್ತೆ ಒಳ್ಳೆ ಸಿಗ್ಬೇಕು ತಾಳಕ್ಕ. ನಮ್ಮತ್ತೆ ನೋಡ್ತಿಯಲ್ಲ ನೀನು, ನಾನು ಒಂಚೂರು ಗಡ್ಡಿ ಕಿರ್ಕನಂಗಿಲ್ಲ, ಅಲ್ಲೇ 3 ಮನೆಗೆ ಕೇಳೋ ಥರ ಕಿರ್ಚಾಡ್ತದೆ. ಅಯ್ಯೋ ಸಾಕಾಗಿ ಹೋಗ್ಬಿಟ್ಟಿತ್ತಪ್ಪ ನನಗಂತೂ. ನಾನೇನು ಓದಿಲ್ಲ ಅನ್ನಂಗಿಲ್ಲಕ್ಕ, ನಾನು ಓದಿದ್ದೀನಿ ಒಂಚೂರು ಅಲ್ಪ ಸ್ವಲ್ಪ ಓದಿದ್ದೀನಿ. ಒಂದು ಟೈಲರಿಂಗ್ದು ಇದು ಇಟ್ಕೊತೀನಿ ಮಾಡ್ತೀನಿ ಅಂತಂದರೆ ಯಾವುದಕ್ಕೂ ಜಪ್ಪಯ್ಯ ಇಲ್ಲ. ಮನೆಗೆ ಕೆಲಸ ಮಾಡ್ಕೊಂಡು ಕುಚ್ಚು ಮಾಡ್ಕೊಂಡು ಇರ್ಬೇಕಂತೆ ನಾನು. ಅಯ್ಯೋ ಯಾರಿಗಾಗುತ್ತಕ್ಕ? ನಾವೇನು ಹಳುಬ್ರ, ಹಳೆ ಕಾಲದಾರ? ಹೋಗ್ಲಿ ಬಿಡಪ್ಪ, ಮಾಡ್ಕೊಂಡಿರ್ತೀವಿ ಅನ್ನೋಕ್ಕೆ. ನಾವು ಓದಿರೋರಕ್ಕ, ಅರ್ಥ ಮಾಡ್ಕೋಬೇಕು ಇವರು. ಬಿಡು ಸೌಮ್ಯ, ನಾನು ಇದರಿಂದ ಬಂದಳೆ ಬಿಡು, ನಾವೇನು ಓದಿಲ್ಲ ಮಾಡಿಲ್ಲ, ಆದ್ರೂ ನನಗೆ ಗೊತ್ತಾಗ್ತದೆ ನಿಂದು. ಯಾಕಂದರೆ ನಮ್ಮೂರಾಗುವ ನನ್ನ ತಂಗಿನೂ ನಾನು ನೋಡಿದ್ದೀನಿ ಭಾಳ, ಪಾಪ ಅವಳು ಭಾಳ ಅನುಭವಿಸಿದ್ಲು. ಅದೇ ನಿನಗಾಗಬಾರ್ದು ಅಂತ ಹೇಳ್ತೀನಿ. ನೋಡು, ನೀನು ಏನೋ ಟೈಲರಿಂಗ ಏನೋ ಮಾಡ್ತೀನಿ ಅಂತದ್ಯಾ, ಮಾಡು ಅದನ್ನು. ಇನ್ನೇನೇ ಇದ್ರೂ ಮದುವೆಗೆ ಹೊಸ್ತ್ರಾಗೆ ನಾನು ಇದನ್ನು ಮಾಡ್ತೀನಿ ಅಂತ ಕಂಡೀಷನ್ ನಡಿಬೇಕು, ಇಲ್ಲಾಂದ್ರೆ ಆಗಲ್ಲ. ಆಮೇಲೆ ನೋಡು, ಮಗು ಅದು ಇದು ಅಂತೇಳಿ ಮುಗೀತು, ಅಲ್ಲಿಗೆ ನಿಂದು ಫಿನಿಶು. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅಕ್ಕ. ಹೇಳ್ತೀನಿ ನಾಳೆ ನಾಡಿದ್ರಾಗೆ ಹೆಂಗೆ ಅಂತೇಳಿ. ಅವರೇನು ಕಮ್ಮಿ ಮಾತಿಗೆ ಬಗ್ಗಾರಲ್ಲ, ಪಟ್ಟೆಡ್ದು ಕೂತ್ಕೊಂತೀನಿ ಊಟ ನೀರು ಬಿಟ್ಟು ಅಷ್ಟೇ. ಇನ್ನೇನು ಮಾಡೋಣಕ್ಕ? ಮತ್ತು ನಮ್ಮ ಜೀವನ ಬೆಳ್ಕೋಬೇಕು ಅಂದಾಗ 1-2 ದಿನ ಆಟ ಮಾಡಬೇಕು. ಏನೋ ಗೊತ್ತಿಲ್ಲ ಇನ್ನು ಏನೇನಾಗಿ ಎಲ್ಲೆಲ್ಲಿಗೆ ಹೋಗಿ ಮುಟ್ಟುತ್ತಾ. ಹಿಂಗೈತೆ ನೋಡವ ಮದುವೆ ಜೀವನ, ಹಿಂಗೈತೆ. ಅಯ್ಯೋ ನಿಂದಿಷ್ಟಾರೆ ಐತೆ ನಂದು ಕೇಳು. ನಾನು ಯಾತ್ರದ್ದು ಓದಿಲ್ಲ ಬಿಡು, ಆದ್ರೂ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ಕಳಿಸಿದ್ರು. ಇಲ್ಲಿ ಬಂದು ನೋಡ್ತೀಯಾ, ಕುಡ್ಕ ಅಂದರೆ ಕುಡ್ಕ ಗಂಡ. ನಮಗೆ ಗೊತ್ತಿಲ್ಲ ಕುಡಿಯೋದು ಮಾಡೋದು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಏನು ಮಾಡಿದ್ರು, ಮದುವೆ ಮಾಡಿ ಕಳಿಸಿದ್ರು ನಡಿ ಅಂತೇಳಿ. ಇಲ್ಲಿಗೆ ಬಂದಾಗ ಗೊತ್ತಾಯ್ತು, ಅಯ್ಯೋ ದೇವ್ರೆ, ಕುಡ್ದು ಈ ಎಂಥದ್ದು ಚರಂಡಿ ಗಿರಂಡಿಗೆಲ್ಲ ಬೀಳ ಅಂತಾನು ಅಂತೇಳಿ. ಏನು ಮಾಡೋಕ್ಕಾಗುತ್ತೆ? ಏನು ಬಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಹೋಗ್ತದೀನಿ ನಾನು. ಹೌದು ತಗ, ನೀನು ಹೇಳಿದ್ದು ನಿಜನೇ. ಯಾಕಂದರೆ ಮನೆಗೆ ಓದ್ರಿ ಅಂತ ಅಂದರು. ನನಗೆ ವಿದ್ಯೆ ಅನ್ನೋದೇ ತಲೆಗತ್ತಲಿಲ್ಲ. ನಾನು ಒಂದು ನನ್ನ ಕಾಲ ಮೇಲೆ ನಾನು ನಿಂತಿದ್ದಿದ್ರೆ ಇವತ್ತು ನನಗಿದು ಬರ್ತಿತ್ತ ಹಣೆ ಬರ. ಇಲ್ಲಿ ಇವ್ರ ಜೊತೆ ಎಲ್ಲ ಗಾಡ್ಕೊಂಡು ಬಾಳೋದು ಬೇಕಿತ್ತ ನನಗೆ ಅನಿಸ್ಬಿಡುತ್ತೆ. ನೆಕ್ಸ್ಟ್ ಮಿನಿಟೇ ಬಿಡು, ಎಂತೆಂತಾರೋ ಏನೇನೋ ಹೆಂಗೆಂಗೋ ಬದುಕ್ತಿದ್ದಾರೆ. ನನಗೆ ದೇವ್ರು ಇಷ್ಟಾರ ಕೊಟ್ಟನಲ್ಲ, ಕುಡಿತಾನೆ ಅನ್ನೋದೊಂದು ಬಿಟ್ಟರೆ ಇನ್ನೇನು ನನಗೆ ಹಿಂಸೆ ಕೊಡಲ್ಲ, ಇನ್ನೇನು ಮಾಡಲ್ಲ, ಚೆನ್ನಾಗೇ ಇಟ್ಟಿದ್ದಾನೆ ಅಂತ ಅನಿಸುತ್ತೆ. ಇದೇ ಜೀವನ ಅಲ್ವಾ? ನೀನು ಹೇಳೋದನ್ನು ನಿಜನೇ ಬಿಡಕ್ಕ. ನಿಮ್ಮಿಬ್ಬರದ್ದು ಹಿಂಗಾದರೆ ನನ್ನ ಕತೆ ಕೇಳ್ರಿ. ಇಲ್ಲಿ ನಮ್ಮದು ಮದುವೆ ಇದು ಹುಡುಗ ಬಂತು, ನೋಡಿದ್ರು ಮಾಡಿದ್ರು ಎಲ್ಲ ಆಯಿತು. ನನಗಂತೂ ಇದ್ರ ಮುಷ್ಟಿನೇ ಸೇರಲಿಲ್ಲಪ್ಪ, ಇಷ್ಟನೇ ಆಗಲಿಲ್ಲ ನಿಜವಾಗ್ಲೂ. ಇಲ್ಲಾಂದ್ರೆ ನಮ್ಮ ಮನೆಗೆ ತಲೆ ಕೆಡಿಸ್ಕೊಂತಿರ್ಲಿಲ್ಲ. ನನ್ನಿಂದ ದಿನ ಇಬ್ಬರಿದ್ರ ನೀನು ಬಿಡು, ನೀನು ಹೋಗಲ್ಲಿ ಕೂಲಿ ಪಾಲಿ ಮಾಡ್ಕೊಂತ ಇನ್ನೂ ಅವ್ರು ಮದುವೆ ಮಾಡ್ತೀವಿ ಅನ್ನಾರ. ಈಗ ನಾನು ತಂಗಿರ ಮುಂದೆ ಇದಾಗಕ್ಕಾಗಲ್ಲ, ಮತ್ತು ಆ ಕಡೆ ಈ ಕಡೆ ಅನ್ನೋರು ಒಂದೊಂದು ಅಂತಾರ. ಅತ್ಲ ಹೋಗ್ಲಿ ಅಂತ ಮದುವೆ ಆದಾಗ ಇಲ್ಲಿ ಬರ್ತೀನಿ. ಇವ್ರ ಮನೆಗೆ ಒಂದು ಲೋಟ್ ಇಲ್ಲ, ಒಂದು ಚೊಂಬಿಲ್ಲ, ಎಲ್ಲ ತೆಗ್ದು ನುಗ್ಗೆಕಾಯಾಗಿದ್ದಾವೆ. ಹೆಂಗೆ ಬಾಳ್ವೆ ಮಾಡೋಣ ಹೇಳು? ಅಯ್ಯೋ ಶಿವ, ಇವ್ರಮ್ಮ ನೋಡಿದರೆ ಮನಾರ ಕೈ ಸುಮಾರ, ಒಂದು ಕೆಲಸ ಮಾಡ್ತಿರ್ಲಿಲ್ಲ, ಒಂದು ಭಕ್ಷಿ ಮಾಡ್ತಿರ್ಲಿಲ್ಲ. ಮತ್ತು ಇವನಿಗೆ ಬೇರೆ 3 ಜನ ತಂಗಿಯರು. ಅವರು ಅಯ್ಯೋ ಒಬ್ಬೊಬ್ರದ್ದು ಒಂದೊಂದಲ್ಲ, ಈಗೆಲ್ಲ ಹೋಗಿದ್ದಾವೆ. ಅವ್ನು ನೀವು ನೋಡ್ಕೊಂಡು ಮದುವೆ ಮಾಡ್ಕೊಂಡು ಓದೋತ್ಲಾಗೆ ಅವ್ರವ್ರದ್ದು ಅಯ್ಯೋ ಅನ್ಸಿದ್ರ ನಾನು ಹಂಗಂಗೆ ಹೋದ್ರು ನೋಡೋರು. ಅದನ್ನು ಬಿಡು. ಆವಾಗ ರೇಣು ಕೇಳು ನನಗೆ, ಅಯ್ಯೋ ಒಬ್ಬೊಬ್ರು ಅಂತಿದ್ರು, ಅಯ್ಯೋ ಇದ್ರಾಗ ಉಪ್ಪಿಲ್ಲ, ಇವಳು ಕ್ಲೀನಾಗಿ ಮಾಡಲ್ಲ, ಇದೇನೋ ಪಾತ್ರೆ ಹಿಂಗೆ ಹೀರೋ ತೆಗ್ದುಕ್ಕೆ ಆಗಿರೋ ಪಾತ್ರೆಗೆ ಮತ್ತೆ ಈ ಪಾತ್ರೆಗೆ ಚೆನ್ನಾಗಿ ತೊಳ್ಕೊಂಡು ಮಾಡಲ್ಲ, ಅದು ಮಾಡಲ್ಲ.
ಒಂದೊಂದಲ್ಲ. ಆಮೇಲೆ ಈ ಕಡೆ ನಮ್ಮ ಅಪ್ಪ ನಮ್ಮ ಅಮ್ಮಗೂ ಹೇಳ್ಕೊಂತೀನಿ ಅನ್ನಂಗಿಲ್ಲ. ಅವು ಅತ್ಲಾಗಿ ಉಳ್ಳೆ ಯಾವಾಗ ಓಡಿಸಿದ್ನೋ ಅನ್ನೋ ಥರ ಓಡಿಸ್ಬಿಟ್ಟು ಎಲ್ಲ ಗೆದ್ಕೊಂಡು ಇಲ್ಲಿ ಬರೋದೊಳಗಡೆ ಈಗ ನನಗೆ 2 ಮಕ್ಕಳ ಅವೀಗ ಸ್ಕೂಲಿಗೆ ಪಾಲಿಗೆ ಹೋಗ್ತಿದ್ದಾವೆ. ಈಗ ಇವನಂಚು ನನ್ನ ಮಾತು ಕೇಳಂಗಾಗಿದ್ದಾನೆ. ಈಗ ನಾನು ನನ್ನ ಮಕ್ಕಳು ಇವನು ನಮ್ಮತ್ತೆ ನಮ್ಮ ಮಾವನು ಓದು ಉರಿದು ಹೋಗ್ಬಿಟ್ವು ಓದು. ಅವ ಒಂದಿನ ನನಗೆ ನೆಟ್ಟು ಉಣ್ಣಕ್ಕೆ ಬಿಟ್ಟಿಲ್ಲ, ಕಣ್ಣಾಗ ನೀರು. ಇಷ್ಟೆಲ್ಲ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಹಾಗೆ ಮದುವೆ ಅನ್ನೋದು ಅದು ಹಂಗೆ ಸ್ಟಾರ್ಟು ಹಂಗಾಗುತ್ತೆ. ಅಯ್ಯೋ ಯಾಕೆ ಮದುವೆ ಅಪ್ಪ ಏನೋ ಇದು ಅಂತೇಳಿ. ಬಟ್ ಹೆಣ್ಮಕ್ಳು ಅಂದಮೇಲೆ ಇದು ಮದುವೆ ಆಗಲೇಬೇಕು, ಆ ಜವಾಬ್ದಾರಿ ಅವಳು ತಗೊಳ್ಳೇಬೇಕು. ಅದಕ್ಕೆ ಅದು ಒಂದು ಸ್ಥಾನ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ. ಅವಳಾಗ ಆ ಶಕ್ತಿ ಇರುತ್ತೆ. ನಾವು ಅದನ್ನು ಕಂಡ್ಕೋಬೇಕು. ಏನೇ ತಪ್ಪಿದ್ರೂ ಸರಿ ಮಾಡ್ಕೊಂಡು ನಮ್ಮ ಹತ್ರನೇ ಇರುತ್ತೆ. ಅದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ. ಹಂಗಂತ ಏನು ನನಗೂ ಎಲ್ಲ ಗೊತ್ತು ಅಂತಲ್ಲ. ನಾನೀಗ ಹೋಗಿ ಸಿಟ್ಟು ಬಂದರೆ ಎತ್ಲಾಗಬೇಕಾ ಪಾತ್ರೆ ತೆಗೆದು ಬಿಸಾಕಳೆ. ಆದರೆ ಒಂದು ನೋಡಿದ್ದೀನಿ ನಿಮಗಿನ ಜೀವನನ ಅಂತ ಹೇಳ್ದೆ. ಅಕ್ಕ ಶಿವಮ್ಮ ಆಂಟಿ ಬರ್ತೈತಿ. ಬಾ ಶಿವಕ್ಕ, ಎಲ್ಲಟ್ಕೆ ಅಕ್ಕ ಬಾ. ಬೇಡ, ಈಗ ಊಟ ಕೊಟ್ಟಿದ್ದೆ, ಈಗ ಅಂಗಡಿ ಬಾಗಿಲು ಹಾಕೊಂಡು ಊಟ ಕೊಟ್ಟಿದ್ದೆ. ಆಮೇಲೆ ಊಟದಿಂದ ಬಂದಾಗ ಹಾಕಂತಿದ್ನವ, ನೀವು ಈಗಲೇ ಹಾಕಂತಿದ್ದೀರಾ. ಆ ಕಡೆ ಊಟಕ್ಕೆ ಹೋಗ್ತಿದ್ದೀನಿ. ಅಲ್ಲ ಏನು ಪೊರ್ಕೆ ಗಿರ್ಕೆ ಏನಾರ ಧೂಳ ಹೊಡೆದಿದ್ರೇನಕ್ಕ ಇವತ್ತು ಶಿವಕ್ಕ? ಧೂಳ? ಈ ದಿನದಲ್ಲಿ ಎಲ್ಲೇ ಧೂಳು ಹೊಡಿತೀವಿ? ಇದೇನು ಹಬ್ಬನ ಅಡೇವ? ಎಲ್ಲಿ ತೆಗಿ, ಯಾವ ಧೂಳು ಹೊಡೆದಿಲ್ಲ ಏನು ಹೊಡೆದಿಲ್ಲ. ಯಾಕೆ ನಿನ್ನ ಮೊದಲನೇ ಸೊಸೆನ ಬಿಸಾಕ್ತಂಗಿತ್ತಪ್ಪ. ಇದು ನಾನಲ್ಲಿ ಬರ್ತಿದ್ನಾ, ಈ ಕಡೆ ಬರ್ತಿದ್ದೆ ಇವರು ಗೌರವ ಮನೆ ಕಡೆಗೆ. ಅಷ್ಟೊತ್ತಿಗೆ ಅವಳು ಏನೋ ತಗೊಂಡೋಗಿ ಬಿಸಾಕ್ತಿರಂಗೆ ಅನ್ನಿಸ್ತು. ನಾನು ಕಸ ಹೊಡೆದ್ರೇನ ಹಳೇದಾಗಿತ್ತೇನ ಬಿಸಾಕ್ತಿದ್ದಾಳೆ ಅನ್ಕೊಂಡೆ. ಇಲ್ಲ, ಏನು ನೋಡಿ ಏನು ಅನ್ಕೊಂಡೆ ನೀನು? ಇಲ್ಲ ಇನ್ನ ಮೊನ್ನೇನು ಹೊಸದದು ಪೊರ್ಕೆ, ಹೊಸದಿನ್ನ 1 ತಿಂಗಳು ಆಗಿಲ್ಲ. ಅದೆಂಗೆ ಬಿಸಾಕ್ತಾರೆ? ನೀನು ಬೇರೆ ಏನೋ ಅನ್ಕೊಂಡಿ ಬಿಡು. ಇಲ್ಲಿ ತಗೊಳಕ್ಕ, ನಾನು ಒಂದು ಸ್ವಲ್ಪಕ್ಕಿಂತ ಮುಂಚೆ ಎಲೆ ತಗೊಂಬರಕ್ಕೆ ಹೋಗಿದ್ನಲ್ಲ. ನೀನು ಈ ಕಡೆ ಆ ಕಡೆ ರೋಡಿಂದ ಬಂದೇನಾ ಸೀತಾಕರ್ನ ಮಾತಾಡಿಸ್ಕೊಂಡು. ನಾನು ಹಿಂಗೆ ಹೋಗಿ ಎಲೆ ಬರ್ತಿದ್ದೆ. ಅಷ್ಟೊತ್ತಿಗೆ ಪ್ರೀತಿ ಇದ್ದಾನಲ್ಲ ಹುಡುಗ, ಹುಡುಗನ ಕೈಗೇನ ನಿನ್ನ ಸೊಸೆ 2ನೇ ಸೊಸೆ ಇದ್ಲು ಅಂಗಡಿಗೆ. ಅವಳು ಪೊರ್ಕೆ ಕೊಟ್ಟು ಕಳಿಸ್ದಂಗೆ ಆತಪ್ಪ. ನಾನು ನೋಡಿದೆ. ಅಯ್ಯೋ, ನನಗೆ ಈಗ ಗೊತ್ತಾಯ್ತು ಇವಳು ಯಾಕೆ ನಾನು ಅಂಗಡಿಗೆ ಇರ್ತೀನಿ ಇಷ್ಟು ಸಿಲ್ತಳಿ ಈಗ ಬಂದು ಅಂಗಡಿಗೆ ಇರ್ತೀನಿ ಅಂದ್ಲಲ್ಲ. ನಾನು ಅವಾಗಲೇ ಅರ್ಥ ಮಾಡ್ಕೋಬೇಕಿತ್ತು. ಪೊರ್ಕೆ ಏನೋ ಮಾಡಿದ್ದಾರೆ ಇಬ್ಬರು ಸೇರ್ಕೊಂಡು. ಈಗ ಬಂದು ಹೊಸ ನಾನು ಹೋಗೋದೊಳಗಾಗಿ ಹೊಸ ಪೊರ್ಕೆ ಕೊಟ್ಟು ಕಳ್ಸೋಣ ಅನ್ನೋ ಐಡಿಯಾ ಮಾಡಿದ್ದಾರೆ. ಅಯ್ಯೋ, ಇದು ಗೊತ್ತಾಗ್ದಲ್ಲೇ ಓದಲ್ಲ ನನಗೆ. ಮಾಡ್ತೀನಿ. ಗೊತ್ತಿದ್ದು ಗೊತ್ತಿಲ್ಲ ಅನ್ನಂಗಿದ್ದೇ ಮಾಡ್ತೀನಿ ನೋಡ್ರಿ ನಿಮ್ಮಿಬ್ಬರಿಗೂ. ಯಾಕೆ ಶಿವಕ್ಕ ಒಂದೇ ಸಲ ಕವ್ವರ್ದಂಗೆ ಆಗಿದೆಯಾ? ಏನೂ ಇಲ್ಲ, ಈ ಪೊರ್ಕೆ ಏನು ಮಾಡಿದ್ರು ಅಂತ ಇದು ಯೋಚನೆ ಮಾಡ್ತಿದ್ನವ. ಯಾರ ತೋಟ ಗಿಟ್ಟು ತಾಂಡೋಗೇನೋ ಮಾಡಿದ್ವೇನ ಈ ಹುಡುಗರು, ಹೊಸದು ತಾಂಡಿದ್ದಾರೆ. ಇರ್ಲಿತ್ತಾ? ಸರಿ ಆಯ್ತು ತಗೊಳ್ರಿ. ನಾನು ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅಂಗಡಿ ಕಡೆಗೆ ಹೋಗ್ಬೇಕು. ನೀನೆಲ್ಲವ ಪರವ ಮೊನ್ನೆದು 200 ರೂಪಾಯಿ ಬಾಕಿ ಇತ್ತು ನೋಡು. ಕೊಡ್ತೀನಿ ತಗೊಳ್ವಾ ಶಿವಕ್ಕ. ಎಲ್ಲರೂ ಓಡೋಗ್ತೀವಿ ಊರು ಬಿಟ್ಟು ಕೊಡ್ತೀವಿ ಇಲ್ಲ ಬಿದ್ದರೆ ಅಂಗಡಿ ಇತ್ತವ ಕೊಡ್ದಲ್ಲೇ ಇರ್ತೀವ. ಯಾವತ್ತರ ನಾನು ಹಂಗೆ ಇಟ್ಕೊಂಡಳಲ್ಲ, 1 ವಾರದೊಳಗಾಗಿ ಕೊಟ್ಟಿರ್ತೀನಿ. ನೀನು ಅದನ್ನ ಎಲ್ಲರ ಮುಂದೆ ಬಂದು ಹೇಳೋದು ಏನಿರಲಿಲ್ಲ ಅನ್ಕೊಂತೀನಿ. ಅಯ್ಯೋ, ಕೊಟ್ಟಿರೋ ಮಾಲಿಕ್ ದುಡ್ಡು ಕೇಳಿದರೆ ನಿಂದೊಂದು ಆತವ. ನಾನು ಇವರೇ ನಿನ್ನ ಬೇರೆರಾ ಪ್ರತಿಯೊಂದು ಗೊತ್ತಾಗ ನಿನ್ನ ಬಗ್ಗೆ ಅವರಿಗೆ. ನಾನೇನು ಹೊರಗ್ಲಾರ ಹತ್ರ ಏನು ಕೇಳಿಲ್ಲ. ಸರಿ ನನಗೆ ಟೈಮ್ ಆಗುತ್ತೆ, ನಾನು ಹೊರಡ್ತೀನಿ. ನೋಡಿದ್ರೆ ಅವಳನ್ನ ಹೆಂಗೆ ಕೇಳ್ತಾಳೆ. ಅಯ್ಯೋ, ಇಲ್ಲಿ ಬಂದು ಕೇಳೋದು ಬೇಕಿತ್ತಾ? ಅಲ್ಲಿ ಅಂಗಡಿ ಹತ್ರ ಬಂದಾಗ ನಾನು ಕೊಡ್ತಿದ್ದೆ. ಯಾವತ್ತಿಗೆ ನಿಲ್ಸಿದ್ದೀನಿ ನಾನು? 15 ದಿನದೊಳಗಾಗಿನೂ ಹೋಗಿ ಕೊಟ್ಟಿದ್ದೀನಿ ದುಡ್ಡನ್ನ. ಏನೋ ಒಂಚೂರು ಕೈ ಕಟ್ಟಾಗಿದೆ ಕೊಡೋಣ ಅಂತ ಸುಮ್ಮನಾದರೆ ಬಂದು ಎಲ್ಲರ ಮುಂದೆನೂ ಮಾನಮರ್ಯಾದೆ ತೆಗೆದು ಹೋಗ್ತಾಳೆ. ಒಂಚೂರು ಉರಿಯಲ್ಲ ಅವಳು. ಈಕಿಗೆ ತಕ್ಕನಾಗಿರೋ ಸೊಸೆ ಸಿಕ್ಕಿದಾರೆ ನೋಡು. ಒಂದು ಏತಿ ಅಂದರೆ ಒಂದು ಪ್ರೀತಿ ಅನ್ನೋ ಅಂಥದ್ದು. ಅಯ್ಯೋ 2ನೇ ಸೊಸೆ ಅಂತೂ ಅದಕ್ಕೇನು ಗೊತ್ತಾಗಲ್ಲಪ್ಪ. ಏನೋ ಒಂಥರ ಅದೇನೋ ಪೇಟೆಯಿಂದ ಬಂದಿರೋರು ಒಂಥರ ಏನೋ ಸ್ಟ್ಯಾಂಡರ್ಡ್ ಏನೋ ಅಂತಾರಲ್ಲ, ಹಂಗೆ ಮಾಡುತ್ತವ. ಅದು ಮನುಷ್ಯ ಮುಖ ನೋಡಿ ಮಾತೇ ಆಡ್ಸಲ್ಲ ಯಾವಾಗಲೂ. ಏನೋ ಒಂಥರ ಚೆನ್ನಾಗಿ ನಮ್ಮಿನ ಸೀರೆ ಬಳೆ ಎಲ್ಲ ಹಾಕ್ಕೊಂಡು ಓಡಾಡ್ತಿರುತ್ತೆ. ಏನು ಕೆಲಸ ಬಕ್ಷಿ ಮಾಡೋದಲ್ಲ ಅನ್ಸುತ್ತೆ ಅದು ನೋಡಿದರೆ. ಏನಾರ ಮಾಡ್ಕೊಳ್ಳಿ ಬಿಡ್ರಕ್ಕ. ಸರಿ ತಗೊಳ್ರಿ, ನಾನು ಕೆಲಸ ಇದ್ದಾವೆ, ನಾನು ಹೋಗ್ತೀನಿ. ಸರಿ. ನನ್ನ ಹೂವು ಇನ್ನ ಪಾತ್ರೆನ ಹಂಗೆ ಬಿದ್ದಿದ್ದಾವ. ನಾನು ಇಲ್ಲಿ ಬಂದು ಇಲ್ಲೇ ಕೂತ್ಕೊಂಡೆ. ಈಗ ಇದು ಬಂದು ಏನಾಗಿಲ್ವಾ ಕೆಲಸ ನೀನು ಅಂತ ಬೈಯಕ್ಕೆ ಸ್ಟಾರ್ಟ್ ಮಾಡೋದು ನಮ್ಮನೇದು. ಅಷ್ಟೊತ್ತಿಗೆ ಹೋಗ್ತೀನಿ ತಗೊಳತ್ಲಾಗೆ. ಬರೋನೇನೆ ಗೌರಿ ಸಮಯ? ಸರಿ ಆಯ್ತು ತಗೊಳ್ರಿ.